ಸಾಮಾಜಿಕ ಜಾಲತಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಅಭಾವ ಆಗತ್ತೆ ಅನ್ನೋ ವದಂತಿ. ಬೀದರ್ನಲ್ಲೂ ಪೆಟ್ರೋಲ್ ಡೀಸೆಲ್ಗೆ ಹಾಹಾಕಾರ ಅನ್ನೋ ವದಂತಿ ಇದೆ. ಪೆಟ್ರೋಲ್ ಬಂಕ್ಗಳ ಎದುರು ಕಿಲೋಮೀಟರ್ ಗಟ್ಟಲೆ ಜನ ಕ್ಯೂ ನಿಂತಿದ್ದಾರೆ. ಬೀದರ್ ನಗರದ ಪೆಟ್ರೋಲ್ ಬಂಕ್ಗಳ ಮುಂದೆ ಜನವೋ ಜನ. ಮುಂಜಾಗ್ರತೆ ಕ್ರಮವಾಗಿ ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ಗ್ರಾಹಕರು. ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ ಅಂತ ಬಂಕ್ನ ಸಿಬ್ಬಂದಿ ಹೇಳ್ತಾ ಇದ್ದಾರೆ. ಆದ್ರೆ ಜನ ಕೇಳ್ತಾ ಇಲ್ಲ. ಮುಂಜಾಗ್ರತೆ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ತೀವಿ ಬಿಡಿ ಅಂತ ಹೇಳ್ತಿದ್ದಾರೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ನಡೀತಾ ಇರತಕ್ಕಂಥ ಯುದ್ಧದ ಎಫೆಕ್ಟ್ ಈಗ ಗಡಿ ಜಿಲ್ಲೆ ಬೀದರ್ನ ಪೆಟ್ರೋಲ್ ಬಂಕ್ಗಳ ಮೇಲೆ ಕೂಡ ಈಗ ಬಿದ್ದಿರ್ತಕ್ಕಂಥದ್ದು. ಪೆಟ್ರೋಲ್ ಹಾಗೂ ಡೀಸೆಲ್ ಅಭಾವದ ವದಂತಿ ಹಿನ್ನೆಲೆ ಪೆಟ್ರೋಲ್ ಬಂಕ್ನ ಮುಂದೆ ಜನರು ಸಾಲುಗಟ್ಟಿ ನಿಂತು ಪೆಟ್ರೋಲ್ ಹಾಕಿಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರ್ತಕ್ಕಂಥದ್ದು. ಬೀದರ್ ನಗರದ ಅಂಬೇಡ್ಕರ್ ಸರ್ಕಲ್ ಬಳಿ ಇರ್ತಕ್ಕಂಥ ಪೆಟ್ರೋಲ್ ಬಂಕ್ನ ಮುಂಭಾಗದ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಪೆಟ್ರೋಲ್ ಹಾಗೂ ಡೀಸೆಲ್ ಅಭಾವ ಇದೆ ಅಂತೇಳಿ ಸಾಕಷ್ಟು ಪ್ರಮಾಣದಲ್ಲಿ ವದಂತಿ ಹರಡಿದೆ. ಈ ಒಂದು ವದಂತಿಯಿಂದಾಗಿ ಜನರು ಪೆಟ್ರೋಲ್ ಹಾಗೂ ಡೀಸೆಲ್ ಕೊರತೆ ಆಗ್ಬೋದು ಅಂತೇಳಿ ಈಗ ಈ ಒಂದು ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿ ಒಂದಲ್ಲ ಎರಡಲ್ಲ ನೂರಾರು ಬೈಕ್ಗಳ ಮೂಲಕವಾಗಿ ಇಲ್ಲಿ ಬಂದು ಕೂಡ ಪೆಟ್ರೋಲ್ ಹಾಕಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ನ ವ್ಯಾಪ್ತಿ ಮೀರಿ ಕೂಡ ಜನರು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ದೃಶ್ಯದಲ್ಲಿ ಕೂಡ ಗಮನಿಸಿದ್ರಿ. ಬೈಕ್ಗಳಿದ್ದಾವೆ, ನೂರಾರು ಬೈಕ್ಗಳು. ಒಂದು ಕಡೆ ಪೆಟ್ರೋಲ್ಗಾಗಿ ಬೈಕ್ಗಳು, ಇನ್ನೊಂದು ಕಡೆ ಡೀಸೆಲ್ಗಾಗಿ ಕೂಲ್ ವ್ಯಾನ್ಗಳು ಇರ್ಬೋದು, ಆಟೋಗಳು ಇರ್ಬೋದು, ಕಾರ್ಗಳು ಇರ್ಬೋದು, ಅವೆಲ್ಲವೂ ಕೂಡ ಇಲ್ಲಿ ಸಾಲುಗಟ್ಟಿ ನಿಂತ್ಕೊಂಡಿದ್ದೇವೆ. ಪೆಟ್ರೋಲ್ ಹಾಗೂ ಡೀಸೆಲ್ ಸಿಗಲ್ಲ ಅಂತೇಳಿ ಜನರು ಕೂಡ ಕೈಯಲ್ಲಿ ಬಾಟಲ್ ಇರ್ಬೋದು, ಬ್ಯಾರೆಲ್ ಇರ್ಬೋದು ತುಂಬಿಸ್ಕೊಂಡು ಈಗ ಮನೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಈಗಾಗಲೇ ದೊಡ್ಡ ಮಟ್ಟದ ಒಂದು ಅಭಾವದ ವದಂತಿಯ ಸುದ್ದಿ ಈಗ ಜನರನ್ನು ಕಂಗಲಾಗುವಂತೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಗಡಿ ಜಿಲ್ಲೆ ಬೀದರ್ನಲ್ಲಿ ಇಷ್ಟು ದಿನ ಗ್ಯಾಸ್ಗಾಗಿ ಜನ ಪರದಾಟ ಅನುಭವಿಸ್ತಾ ಇದ್ರು. ಆದರೆ ಈಗ ಪೆಟ್ರೋಲ್ ಹಾಗೂ ಡೀಸೆಲ್ಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳಗಿನಿಂದ ಕೂಡ ಈಗ ಸಾಲುಗಟ್ಟಿ ನಿಂತು ಪೆಟ್ರೋಲ್ ಹಾಗೂ ಡೀಸೆಲ್ಗಳನ್ನು ಹಾಕಿಸ್ಕೊಳ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಪೆಟ್ರೋಲ್ ಹಾಗೂ ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ಇಷ್ಟರ ಪಟ್ಟಿಗೆ ಜನ ಸೇರ್ತಾ ಇದ್ರ ಯಾಕೆ ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಜನ ಹೇಗೆ ಮಾಡ್ತಿದ್ದಾರೆ ಅಂತ. ಪೆಟ್ರೋಲ್ ಇದೆ, ಸ್ಟಾಕ್ ಇದೆ, ಬಟ್ ಆದರೂ ಯಾರಿಗೂ ನಂಬಿಕೆ ಇಲ್ಲ ಸರ್ಕಾರದ ಮಾತಲ್ಲಿ. ಅದಕ್ಕೆ ಅವರವರು ಪ್ರಿಕಾಷನ್ಸ್ನ ತೊಗೊತಾ ಇದ್ದಾರೆ. ಹೌದು, ನಾನು ಮುಂಚೆ ಯಾವತ್ತೂ ನೋಡಿರಲಿಲ್ಲ. ಕರೋನಾ ಟೈಮಲ್ಲೇ ಹೀಗಿರಲಿಲ್ಲ, ಆದರೆ ಇಂಥ ಟೈಮಲ್ಲಿ ಹಿಂಗೆ ಬರ್ತಾ ಇದೆ. ಗೊತ್ತಿಲ್ಲ, ಏನೋ ದೊಡ್ಡದಾಗೆ ಕಾದಿದೆ. ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಮುಗಿ ಬೀಳ್ತಾ ಇದ್ದಾರೆ, ಬಾಟ್ಲ್ಗಳು ತರ್ತಾ ಇದ್ದಾರೆ, ಗಾಡಿಗಳನ್ನ ತರ್ತಾ ಇದ್ದಾರೆ, ಪೆಟ್ರೋಲ್ ತುಂಬಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ಇಲ್ಲಿ ಸ್ಟಾಕ್ ಕೊರತಿದ್ದಾರೆ ಏನಂತ? ಸ್ಟಾಕು ಏನು ಪ್ರಾಬ್ಲಮ್ ಇಲ್ಲ ಸರ್. ಅದು ಮ್ಯಾಲಿನ ಪೆಟ್ರೋಲ್ ಹೊಂಟಿದೆ. ಮಂದಿ ಯಾವುದೋ ಫೇಕ್ ನ್ಯೂಸ್ ಬಿಟ್ಟಿದ್ದಾರೆ, ಅದರ ಸಲುವಾಗಿ ಮಂದಿ ಉಡಿಪಡಿ ಬೀಳ್ತಾ ಇದ್ದಾರೆ. ಓಟೆ ಪೆಟ್ರೋಲ್ ಏನು ಅಭ್ಯಂತರ ಏನೂ ಇಲ್ಲ ಸರ್. ಹೋದ ವರ್ಷನೂ ಇದೇ ಟೈಪ್ ಫೇಕ್ ನ್ಯೂಸ್ ಬಿಟ್ಟಿದ್ದಾರೆ. ಅವಾಗೂ ಹಿಂಗೆ ಮಾಡಿದ್ದಾರೆ ಪಬ್ಲಿಕ್ಕು. ಇವಾಗೂ ಸುಮ್ಮನೆ ಫೇಕ್ ನ್ಯೂಸು ಸೋಷಿಯಲ್ ವಿಡಿಯೋ ಬಿಟ್ಟರು, ಅದು ಬಿಟ್ಟರು, ಇದು ಬಿಟ್ಟರು ಅದರ ಸಲುವಾಗಿ ಮಂದಿ ಉಡಿಪಡಿ ಬೀಳುತ್ತಾರೆ ಸರ್. ಪೆಟ್ರೋಲ್ ಏನು ಶಾರ್ಟೇಜ್ ಇಲ್ಲ, ಆತಂಕ ಪಡೋದು ಜರೂರತ್ತಿಲ್ಲ ಸರ್. ಪೆಟ್ರೋಲ್ ಹೊಂಟಿದೆ. ಈಗ ಇನ್ನೊಂದು ಅರ್ಧ ತಾಸಲ್ಲಿ ಪೆಟ್ರೋಲ್ ಟ್ಯಾಂಕರ್ ಹೊಂಟಿದೆ. ನಮ್ಮದು ಗಾಡಿ ಹಂಗೆ ಟ್ಯಾಂಕರ್ ಖಾಲಿ ಆಗುತ್ತೆ. ಪೆಟ್ರೋಲ್ ಏನು ಅಭ್ಯಂತರ ಇಲ್ಲ. ಕ್ಯಾಮ್ರಾಮನ್ ಶ್ಯಾನ್ ಕುಮಾರ್ ಜೊತೆ ಪರಶುರಾಮ ನೇಷನಲ್ ಸುವರ್ಣ ನ್ಯೂಸ್ ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.